ಸುಮಾ ಎಷ್ಟೊತ್ತು ಮಾಡ್ತೀಯ? ಜಲ್ದಿ ಬಾ, ನಂಗೆ ಇನ್ನೂ ಮುಂದೆ ಕೆಲಸ ಅದಾವು. ನಿಂಗೆ ಬಿಟ್ಟು ಬಂದು ನನ್ನ ಕೆಲಸ ನಾನು ನೋಡ್ಕೋತೀನಿ. ಅಯ್ಯೋ ಬಂದೇ ಇರು ಹ್ಯಾರಿ, ಎಷ್ಟು ಅರ್ಜೆಂಟ್ ಮಾಡ್ತೀಯಲ್ಲ ನೀನು. ಒಂದು 5 ನಿಮಿಷ ವೇಟ್ ಮಾಡೋಕ್ಕಾಗಲ್ಲ? ಅಯ್ಯೋ ವೈನಿ ಎಲ್ಲ ಬಂದ್ಬಿಟ್ರಲ್ಲಪ್ಪ, ಏನು ಮಾಡಲಿ ಈಗ? ಎಲ್ಲಿ ಹೋಗ್ಲಿ? ಅವ್ರು ಹೇಳ್ದೆ ಏನಾರು ಸಿಕ್ಕಾಕೊಂಡ್ಬಿಟ್ರೆ ಅಯ್ಯೋ, ನಿಮಗೆ ಇದೆಲ್ಲ ಬೇಕಿತ್ತ? ಯಾರ ಫೋನ್ ಮಾಡಕತ್ತಾರಲ್ಲ? ಮಮತಾ. ಹಾಂ ಮಮತಾ, ಹೇಳ ಏನತ್ತ? ಇನ್ನೂ ಎಲ್ಲಿದ್ದಿ ಸುಮಾ? ನಾನು ಮನ್ಯಾಗ ಅದೀನಿ, ಬಂದೆ ಒಂದು 5 ನಿಮಿಷ. ನಾನು ಬಂದು ವೇಟ್ ಮಾಡಕತ್ತೆ ಎಷ್ಟೊತ್ತು ಗೊತ್ತೈತಿ? ನಾನು ಮತ್ತೆ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ನಮ್ಮ ಅತ್ತಿ ಫೋನ್ ಮಾಡಕತ್ತಾರ. ಅಲ್ಲ, ನೀನು ಆಗಲೇ ಫೋನ್ ಮಾಡಿದಾಗ ಮನೆ ಒಳಗೆ ಅದೀನಿ ಅಂತ ಹೇಳಿದ್ದಿಲ್ಲ? ಇಲ್ಲ, ನಾನು ಮನೆ ಬಿಟ್ಟೇನೆ, ಅಲ್ಲಿ ಬರಾಕತ್ತೇನೆ ಅಂತ ಹೇಳೇನಿ. ನೀನು ಜಲ್ದಿ ಬಾ. ಸರಿ ಆಯ್ತು, ಬಂದೆ. ಅದು ಫೈಲ್ ಬೇಕಿತ್ತಲ್ಲ, ಅದಕ್ಕೆ ಹುಡ್ಕಾಕತ್ತಿದ್ದೆ. ಬೇಡ ಬೇಡ, ಈಗ ಸದ್ಯಕ್ಕೆ ಆ ಫೈಲು ಬೇಡ. ಬಾ, ನಿನಗೆ ಅರ್ಜೆಂಟಾಗಿ ಮೀಟ್ ಆಗಿ ಸ್ವಲ್ಪ ಮಾತಾಡ್ಬೇಕಾಗೈತಿ. ಬೇಕಂದ್ರೆ ನೀನು ವಾಟ್ಸಪ್ ಮಾಡಂತಿ ಇಷ್ಟುನು. ಸರಿ, ಹಂಗಂದ್ರೆ ಬಂದೆ. ಬಾ. ಯಾಕೋ ರಿಸ್ಕ್ ಅನಿಸ್ತಾ ಐತಿ, ಬೇಡ. ಸ್ನೇಹಿತರೆ, ಎಲ್ಲರೂ ಕೇಳಾತಿದ್ದಿ ಒಂದು ಸ್ವಲ್ಪ ದಿವಸದಿಂದ ಯಾಕೋ ವಿಡಿಯೋ ಹಾಕಿಲ್ಲ ಅಂತ ಹೇಳಿ. ಕ್ಷಮಿಸ್ರಿ, ಯಾಕಂದ್ರೆ ನಾನು ಊರಿಗೆ ಹೋಗಿದ್ದೆ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಯಾವ ವಿಡಿಯೋ ಮಾಡಬೇಕಂದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ವಿಡಿಯೋ ಅಪ್ಲೋಡ್ ಮಾಡಿದ್ರು 3 ರಿಂದ 4 ತಾಸು ತಗೊಂತಾ ಇತ್ತು. ಆಮೇಲೆ ಕೆಲವೊಂದು ಸರಿ ಅಪ್ಲೋಡ್ ಮಾಡಿದ್ಮೇಲೆ ವಿಡಿಯೋ ಫೇಲ್ಡ್ ಅಂತ ಬರ್ತಿತ್ತು. ಹಾಗಾಗಿ ನಾನು ಯಾವುದೂ ಅಪ್ಲೋಡ್ ಮಾಡಲಿಲ್ಲ. ಆದಾಗ ಅಷ್ಟು ಅಪ್ಲೋಡ್ ಮಾಡಿದೆ. ಈಗ ಮತ್ತೆ ನಾನು ಕಂಟಿನ್ಯೂಸ್ ವಿಡಿಯೋ ಹಾಕೊಂತ ಹೋಗ್ತೀನಿ ರೀ. ಜೀವನ ಜೋಕಾಲಿ ವಿಡಿಯೋ ಡೈಲಿ ಹಾಕ್ತೀನಿ. ಆಮೇಲೆ ಇದು ನಾನಿನ್ನ ಬಿಡಲಾರೆ, ಡೈಲಿ ಹಾಕಕ್ಕೆ ಪ್ರಯತ್ನ ಮಾಡ್ತೇನೆ ರೀ. ಒಂದು ವಿಡಿಯೋ ಅಂತ ಹಾಕ್ತೇನೆ ರೀ. ಈಗ ಕತೆ ಕಂಟಿನ್ಯೂ ಮಾಡೋಣ ಬರ್ರಿ. ನನಗೆ ಎಷ್ಟು ಆಶ್ಚರ್ಯ ಆಗತ್ತೈತೆ. ನನಗೆ ನನ್ನ ಮಗನ ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ದ, ಇನ್ನೂ ಒಂಚೂರು ಮಿಸ್ಟೇಕ್ ಇಲ್ದಂಗೆ ಮಾಡ್ಬಿಟ್ಟಾನ. ವಾವ್, ಸೂಪರ್. ಅಪ್ಪಾಜಿ ಏನೋ ಮಾಡಕತ್ತಾರಲ್ಲ, ಅಣ್ಣನ ಬಗ್ಗೆ ಹೇಳಿಬಿಡ್ಲ ಎಲ್ಲ, ಅವರಿಬ್ರು ಏನೇನು ಮಾಡಕತ್ತಾರ ಅಂತ ಹೇಳಿ. ಹೇಳೋ ಬೇಡ? ಹೇಳಿದ್ಮೇಲೆ ಅಪ್ಪಾಜಿ ನಂಬಿಲ್ಲ ಅಂದ್ರೆ ಸುಮ್ಮನೆ ನನ್ನ ಮೇಲೆ ತಪ್ಪು ಅಭಿಪ್ರಾಯ ಬರ್ತೈತಿ. ಹೌದು, ಬೇಡ ಹೇಳೋದು. ಪ್ರೀತಿ, ಅಪ್ಪಾಜಿ ಯಾಕೆ ಏನಾರು ಬೇಕಾಗಿತ್ತೇನ? ಏನಿಲ್ಲ ಅಪ್ಪಾಜಿ, ಹಂಗೆ ಬಂದಿದ್ದೆ. ನೀನು ಆಫೀಸ್ ರೂಮ್ ತನಕ ಬಂತಿ ಅಂತ ಅಂದ್ರೆ ಏನೋ ಇಂಪಾರ್ಟೆಂಟ್ ಕೆಲಸನೇ ಇರಬೇಕು. ಬಾ ಕುಂದ್ರು, ಏನಾಗಬೇಕಿತ್ತು? ಏನಿಲ್ಲ ಅಪ್ಪಾಜಿ, ಅದು ಏನೋ ಒಂದು ಹೇಳಬೇಕಿತ್ತು. ಈಗ ನೀ ಹೇಳೋದ್ಕಿಂತ ನಾ ಹೇಳೋದು ಕೇಳು. ಏನಪ್ಪಾಜಿ? ನಿಮ್ಮ ಅಣ್ಣ ಎಷ್ಟು ಚಂದ ಕೆಲಸ ಮಾಡ್ಕೊಂಡು ಹೊಂಟಾನ ಗೊತ್ತೈತಿ? ಯಾವ ಕೆಲಸ? ಕಂಪನಿದ ರೆಕಾರ್ಡಿಂಗ್ಸು, ಬುಕ್ಸು ಎಲ್ಲಾನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಕತ್ತಾನಂದ್ರೆ ಎಲ್ಲೂ ಏನೂ ಒಂದು ಸಣ್ಣ ಮಿಸ್ಟೇಕ್ಸ್ ಐತಿಲ್ಲ. ಅಷ್ಟಲ್ಲ, ಈಗ ಮತ್ತೆ ನಮ್ದು ಪ್ರಾಫಿಟ್ ಎಲ್ಲ ಎಷ್ಟು ಇನ್ಕ್ರೀಸ್ ಆಗತ್ತೈತಿ ಗೊತ್ತೈತಿ? ಬರೀ ಒಂದೇ ವಾರ ಕೆಲಸ ಮಾಡ್ಯಾನ ಅವನು, ಎಷ್ಟು ನೀಟಾಗಿ ಮಾಡ್ಕೊಂಡು ಹೊಂಟಾನ. ಹೌದ್ರಿ ಅಪ್ಪಾಜಿ? ಹೂನ್ವಾ, ನಂಗೆ ಅದ ಆಶ್ಚರ್ಯ ಆಗತ್ತೈತಿ ನೋಡು. ಇಷ್ಟೆಲ್ಲ ಇದ್ಕೊಂಡವನು ಇಲ್ಲಿ ಕೆಲಸ ಮಾಡೋದ್ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಯಾನ. ಹೌದ್ರಿ ಅಪ್ಪಾಜಿ? ಆಯ್ತು ತಗೋರಿ, ನೀವೇನ ಮಾಡಕತ್ತೀರಂತ ಅನಿಸ್ತೈತಿ. ನಾನು ಆಮೇಲೆ ಬರ್ತೇನೆ. ಇಲ್ಲ, ಯಾಕೆ ಬಂದಿದ್ದಲ್ಲ? ಏನಾಯ್ತು? ಏನಿಲ್ಲ ಅಪ್ಪಾಜಿ. ಏನು ಹೇಳುವ? ಯಾಕ ನಿಮ್ಮ ಅಣ್ಣನ ಬಗ್ಗೆ ಹೇಳಕ್ ಬಂದೇನಾ? ಅದು ಹ್ಞೂ ಅಪ್ಪಾಜಿ, ಅಣ್ಣಂದು ಯಾಕೋ ಬಿಹೇವಿಯರ್ ನನಗೆ ಸ್ವಲ್ಪ ಸರಿ ಕಾಣಕತ್ತಿಲ್ಲ. ಅಣ್ಣಂದು ಅನ್ನೋದಕ್ಕಿಂತ ವೈನಿದು. ಅದ್ರ ಬಗ್ಗೆ ನೀ ತಲೆ ಕೆಡ್ಸ್ಕೊಬೇಡವಾ. ನಿಮ್ಮ ಅಣ್ಣ ಅಂತರೂ ಸರಿದಾರಿಗೆ ಹತ್ತಾನ, ನಿಮ್ಮ ವೈನಿಗೂ ತರ್ತೇನೆ. ಇಲ್ಲ ಅಪ್ಪಾಜಿ, ನೀವು ತಪ್ಪು ತಿಳ್ಕೊಂಡಿರಿ. ಯಾಕಂದ್ರೆ ಇಲ್ಲವಾ, ಅವ್ನ್ಗ ಒಂದ್ ವೇಳೆ ಏನಾರ ಬೇರೆ ಉದ್ದೇಶ ಇದ್ದಿದ್ರ ಈ ನನ್ನ ಕಂಪನಿ ಒಳಗಡೆ ಅಷ್ಟು ನೀಟಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಅವನು ಹಾಳು ಮಾಡಕ್ ನೋಡ್ತಿದ್ದ ಹೊರತು ಇಂಪ್ರೂವ್ ಮಾಡಕ್ ನೋಡ್ತಿರ್ಲಿಲ್ಲ. ಇಲ್ಲ ಅಪ್ಪಾಜಿ, ಅದು ನಾನು ಕೇಳಿಸ್ಕೊಂಡೇನೆ ಅವ್ರು ಮಾತಾಡೋದನ್ನ. ಏನ್ ಮಗಳದು? ಏನ್ ಹೇಳಿದ್ದಂಗ? ಅದು ಅವರು ಆಸ್ಟ್ರೇಲಿಯಾದಿಂದ ಬಂದಿದ್ರಲ್ಲ ಫಸ್ಟಿಗ, ಅವಾಗ ನಾನು ಅವ್ರ ರೂಮಿಗೆ ಅಂತೇಳಿ ಹೊಂಟಿದ್ದೆ. ಅವಾಗ ವೈನಿ ಅದಾರಲ್ಲ, ಎಲ್ಲ ಆಸ್ತಿನ ಬರ್ಸ್ಕೊಂಡು ಅವ್ರ ಹೆಸರಿಗೆ ಬರ್ಸ್ಕೊಂಡು ಅವ್ರು ಮತ್ತೆ ಇಲ್ಲೇ ಇಂಡಿಯಾ ಬಿಟ್ಟು ಫಾರಿನಿಗೆ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡಕತ್ತಿದ್ರು. ಅದಕ್ಕೆ ನಿಮ್ಮ ಅಣ್ಣ ಏನಂತ? ಅವನು ಹೂ ಅಂದ. ಆಮೇಲೆ ಮಮ್ಮಿ ಕಡೆ ಆ ಫೈಲ್ ಎಲ್ಲ ನೋಡ್ತಲ್ಲ ಮಮ್ಮಿ, ಅದಾದ್ಮೇಲೆ ನನಗೆ ಇನ್ನೂ ಡೌಟ್ ಬಂತು. ಅವರಿಬ್ರು ಏನೇನ ಮಾಡಕತ್ತಾರಪ್ಪಾಜಿ, ನಂಬಬೇಡ್ರಿ. ನೀ ಇಷ್ಟು ಹೇಳಿ ಅಲ್ವಾ, ನೀ ಹೇಳೋ ಮಾತನ್ನು ನಾನು ಗಮನಕ್ಕೆ ಇಟ್ಕೊಂತೀನಿ. ನಾನು ಹುಷಾರಿಲ್ಲ, ನಾನು ಇರ್ತೀನಿ, ತಲೆ ಕೆಡ್ಸ್ಕೊಬೇಡ. ಆಮೇಲೆ ಇನ್ನೊಂದಪ್ಪಾಜಿ, ನೀವು ಏನೋ ಸೈನ್ ಮಾಡೋದಿತ್ತು ಅಂದ್ರು ಸ್ವಲ್ಪ ಓದಿ ಸೈನ್ ಹಾಕ್ರಿ. ಯಾಕವಾ, ನನ್ನ ಮಗನ ಹೋದಲ್ಲ ಅವನು? ನಿಮ್ಮ ಮಗನ ಅಪ್ಪಾಜಿ, ಆದ್ರೆ ಅವರು ಅಂದ್ರೆ ವೈನಿ ಅವತ್ತ ಎಲ್ಲ ಪೇಪರ್ಸ್ ಸೈನ್ ಮಾಡಿಸ್ಕೊಳ್ಬೇಕಾರ ಆಸ್ತಿ ಪತ್ರನೂ ಒಂದು ಇಟ್ಬಿಡ್ರಿ, ಅದ್ರ ನಡುವ ಮಾವಾರು ಸೈನ್ ಮಾಡಿದ್ರೆ ಅದು ನಮ್ಗೆ ಹಾಕೈತಿ ಅನ್ನಕತ್ತಿದ್ರು. ಏನು ನಿಮ್ಮ ಬೈನಿ ಇಷ್ಟೆಲ್ಲ ಮಾತಾಡೋಣ? ಹ್ಞೂ ಅಪ್ಪಾಜಿ. ಅದಕ್ಕೆ ನಿಮ್ಮ ಅಣ್ಣ ಏನಂದ? ಅವನು ಆಯ್ತು, ಒಂದು ಸ್ವಲ್ಪ ಟೈಮ್ ಕೊಡು ನನಗೆ, ಎಲ್ಲ ಮಾಡಿ ವಾಪಸ್ ಹೋಗ್ಬಿಡೋಣ ಆಸ್ಟ್ರೇಲಿಯಾಕ್ಕೆ ಅಂತ ಹೇಳಕತ್ತಿದ್ರು. ಹೌದೇನವಾ? ಆದ್ರೆ ಈಗ ನಿಮ್ಮ ಅಣ್ಣ ಬದಲಾಗ್ಯಾನ ಅನಿಸ್ತೈತಿ. ಹಂಗ ಬದಲಾಗಿದ್ದಕ್ಕೆ ಇಷ್ಟು ಕೆಲಸ ಮಾಡಕ್ಕೆ ಆಗತೈತಿ. ಇರ್ಲಿ ತಗೋ, ನೀ ಹೇಳಿಯಲ್ಲ, ನಾನು ಹುಷಾರಿಲ್ಲ, ನಾನು ಇರ್ತೇನೆ. ಆತಪ್ಪಾಜಿ, ಆದ್ರೆ ಯಾವುದೇ ಕಾರಣಕ್ಕೂ ನೀವು ಸೈನ್ ಮಾಡ್ಬೇಕಾರ ಪೇಪರ್ಸ್ ಇಷ್ಟು ಓದಿನ ಸೈನ್ ಮಾಡ್ರಿ. ಸುಮ್ಮನೆ ಅಣ್ಣ ಕೊಟ್ಟಾನ ಅಂತ ಹೇಳಿ ಸೈನ್ ಮಾಡಬೇಡ್ರಿ. ಇಲ್ಲ ತಗೋಬಾ, ನೀ ಹೇಳಿಯಲ್ಲ, ನಾನು ಹುಷಾರಿಲ್ಲ, ನಾನು ಇರ್ತೇನೆ. ಅವ್ನು ಹಂಗಿಲ್ಲ, ಆದ್ರೂ ನೀ ಹೇಳಿಯಲ್ಲ, ನಾನು ಸ್ವಲ್ಪ ಗಮನ ಕೊಡ್ತೇನೆ. ತಗೋಬಾ. ಹಾ, ನೀನ್ ಹೆಲ್ತ್ ಬಗ್ಗೆ ಗಮನ ಕೊಡುವ. ಇದೇನು ರೊಕ್ಕ ಇವತ್ತು ಬರ್ತೈತಿ, ನಾಳೆ ಹೋಗ್ತೈತಿ, ಮತ್ತೆ ದುಡ್ಕೊಂಡು ಸಂಪಾದಿಸ್ಬೋದು. ನಿಂದು ಆರೋಗ್ಯ ಕಡೆ ಗಮನ ಕೊಡು, ಭಾಳ ಚಿಂತೆ ಮಾಡಕ್ ಹೋಗ್ಬೇಡ. ಆತಪ್ಪಾಜಿ, ನಾನು ಬರ್ತೇನೆ. ಹೋಗುವ, ರೆಸ್ಟ್ ತಗೋ. ದವಾಖಾನಿಗೆ ಅದು ಹೋಗಂಗಿದ್ರೆ ಹೇಳ್ಬಿಡು. ಏನಾರ ಒಂದಿಟ್ಟು ನೋವು ಅನ್ನಿಸ್ತಂದ್ರೆ ಹೇಳ್ಬಿಡು, ಪಟ್ನ ಹೋಗ್ಬಿಡು ದವಾಖಾನಿಗೆ. ಯಾಕಂದ್ರೆ ಈಗ ದಿವ್ಸ ತಗದವು, ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಈ ಮನಿದು ನಾನೆಲ್ಲ ನೋಡ್ಕೊಂತೇನೆ. ನೀ ಹೇಳಿ ಇಲ್ಲಿಗ ನನ್ನ ಕಿವಿಗೆ ಹಾಕಿಲ್ಲ, ನಾನೆಲ್ಲ ನೋಡ್ಕೊಂತೇನೆ. ಭಾಳ ಚಿಂತೆ ಮಾಡ್ಬೇಡ. ಆತಪ್ಪಾಜಿ, ಆದ್ರೆ ವೈನಿ ಭಾಳ ಅಂದ್ರೆ ಭಾಳ ಇದು ಅದಾರ. ನಂಗೆ ಯಾಕೋ ಅವ್ರ ಮೇಲೆ ಭಾಳ ಡೌಟ್ ಬರತೈತಿ. ಅವ್ರ ಮೇಲೆ ಒಂದಿಷ್ಟು ಕಣ್ಣಿಟ್ಟು ಬಿಡ್ರಿ. ಆತವಾ, ಆತು, ಹಂಗ ಮಾಡ್ತೇನೆ ಅಂತ. ನೀ ಹೋಗುವ, ರೆಸ್ಟ್ ತಗೋ, ಹೋಗು. ಏನಾರ ಒಂದಿಟ್ಟು ತ್ರಾಸ ಅನಿಸ್ತಂದ್ರ ನಿನ್ ಗಂಡಿಗೆ ಹೇಳು, ಇಷ್ಟು ಸೇರಿ ದವಾಖಾನಿಗೆ ಕರ್ಕೊಂಡು ಹೋಗ್ತೇವೆ. ಆತಪ್ಪಾಜಿ. ನಿನ್ ಗಂಡಿಗೆ ಹೇಳಾದ್ರೆ ಬರೀ ನಿನ್ ಗಂಡಿಗೆ ಅಷ್ಟೇ ಅಲ್ಲ, ಯಾರು ನಿನ್ ಹತ್ರ ಇರ್ತಾರ ನೋಡಿ ಅವ್ರಿಗೆ ಹೇಳು. ಹಾ ಆತಪ್ಪಾಜಿ. ಪ್ರೀತಿ, ಏನಪ್ಪಾಜಿ?
ಯಾಕ ಮಗಳ ಇಷ್ಟೆಲ್ಲ ಹೇಳಿಯಲ್ಲ ಮತ್ತೆ ಯಾಕೆ ಅಷ್ಟು ಮುಖ ಸಪ್ಪಿ ಮಾಡ್ಕೊಂಡು? ಏನಿಲ್ಲ ಅಪ್ಪಾಜಿ, ಅದು ಅಣ್ಣ ವೈನಿ ಸೇರ್ಕೊಂಡು ನಮ್ಮ ಮನಿನ ಎಲ್ಲಿ ಬೀದಿಗೆ ತಂದ್ಬಿಡ್ತಾರೋ ಅಂತ ಹೆದರಿಕೆ ತಾಕತೈತಿ. ಅಯ್ಯ ಮಗಳ ಅಷ್ಟೇ ಯಾಕೆ ಚಿಂತೆ ಮಾಡ್ತೀವ? ನಾನು ಅದೇನಿಲ್ಲ, ನಾನು ನನ್ನ ಕಂಪನಿನ ಮೊದಲು ಶುರು ಮಾಡಿದಾಗ 0 ಇಂದಾನ ಶುರು ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ತಂದು ನಿಲ್ಲಿಸ್ಬೇಕಂತ ಅಂದ್ರೆ ನಾನು ಯಾವುದೇ ರೀತಿ ದುಡ್ಡನ್ನು ಉಪಯೋಗಿಸಿಲ್ಲ, ನನ್ನ ತಲೆ ಉಪಯೋಗಿಸ್ತೀನಿ. ಒಂದ್ ವೇಳೆ ನಿಮ್ಮ ಅಣ್ಣ ವೈನಿ ಇದನ್ನಿಷ್ಟನ್ನು ಹೊಡ್ಕೊಂಡು ಹೋದ್ರು ಅಂತ ಇಟ್ಕೋ, ನನ್ನ ತಲೆ ಒಳಗಿಂದ ಬುದ್ಧಿ ಏನು ಹೊತ್ಕೊಂಡು ಹೋಗಕ್ಕಾಗಂಗಿಲ್ಲಲ್ಲ. ಮತ್ತೆ ಹೊಸಾದ್ ಕಟ್ತೀನಿ. ಅಷ್ಟ ಅಲ್ಲ, ಅವ್ರೇನಾರ ಇದನ್ನ ನನ್ನ ಕಡೆಯಿಂದ ಕಬಳಿಸ್ಕೊಂಡ್ರ ಅಂತ ಇಟ್ಕೋ, ಅದನ್ನ ಹೆಂಗ್ ಬೀಳಿಸ್ಬೇಕಂತ ನನಗೆ ಗೊತ್ತೈತಿ. ನೀನು ಚಿಂತೆ ಮಾಡಬೇಡ ಮಗಳ, ಏನ? ಆತಪ್ಪಾಜಿ. ಈಗ ಟೆನ್ಷನ್ ಅದು ತೊಗೊಳಕ್ ಹೋಗ್ಬೇಡ, ಹೋಗು ರೆಸ್ಟ್ ಮಾಡ್ಕೋ. ನಾನು ಅದೇನಿಲ್ಲ ನೋಡ್ಕೊಂತೀನಿ. ಕಟ್ಟದವನಿಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದ್ರ ಬಗ್ಗೆ ಗೊತ್ತೈತೆ ತಗೊಳ್ವಾ. ಈಗ ನಾನು ಹಂಗ ಸುಮ್ಮನೆ ರೊಕ್ಕದಿಂದ ಇದನ್ನೆಲ್ಲ ತಗೊಂಡಿದ್ದೆ ಅಂತ ಇಟ್ಕೋ, ಅವಾಗ ಇದೇನಾರ ಅಂದ್ರೆ ನನ್ನ ಬಿಸ್ನೆಸ್ ಬಿದ್ದಿತ್ತಂದಿದ್ರೆ ಮತ್ತೆ ಕಟ್ಟಕ್ ಹಾಕಿದ್ದಿಲ್ಲ. ಆದ್ರೆ ನಾನು ಕಷ್ಟಪಟ್ಟು ನನ್ನ ಬುದ್ಧಿ ಉಪಯೋಗಿಸಿ ಈ ಲೆವೆಲ್ ಈಗ ತಂದಿನಿ. ಹೆಂಗೆ ಬೆಳೆದು ಬಂದೇನಲ್ಲ, ಪ್ರತಿಯೊಂದೂ ನಾನು ನನ್ನ ಒಂದು ನೋಟ್ಬುಕ್ನಾಗ ಡೈರಿ ಒಳಗೆ ಬರ್ದಿಟ್ಟೇನಿ. ಆ ಕಷ್ಟದ ದಿನಗಳೆಲ್ಲ ಅದಾವಲ್ಲ, ಪ್ರತಿಯೊಂದು ನನಗೆ ನೆನಪೈತಿ. ಅದನ್ನ ಎಲ್ಲೂ ಕಳ್ಕೊಳ್ಳೋದಿಲ್ಲ. ಅದನ್ನ ನೋಡ್ಕೊಂಡು ಮತ್ತೆಲ್ಲ ಹೊಸದಾಗಿ ಮಾಡ್ತೀನಿ. ನೀನ್ ಟೆನ್ಷನ್ ತಗೋಬೇಡ. ಆತಪ್ಪಾಜಿ, ಅದು ಅವಾಗಿಂದ ಬೇರೆ ಆಗ್ತೈತಿ, ಇವಾಗಿಂದ ಬೇರೆ ಆಗ್ತೈತಿ. ಯಾವ್ದೇ ಕಾರಣಕ್ಕೂ ಇದನ್ನ ಕಳ್ಕೊಳಕ್ ಹೋಗ್ಬೇಡ್ರಿ. ಆತವ ನೀ ಅದೇ ಇಲ್ಲ ನನ್ನ ಜೊತೆಗ, ನಾನು ಯಾವಾಗಲೂ ನಿನ್ ಜೊತೆಗಿರ್ತೇನೆ ತಗೋ. ಆತಪ್ಪಾಜಿ, ನನಗೆ ಇಷ್ಟು ಹೇಳಿದ್ರಲ್ಲ ಸಾಕು, ಸಮಾಧಾನ ಆತ. ನಾ ಹೋಗಿ ಸ್ವಲ್ಪ ಮಕ್ಕೋತೇನೆ. ಹೋಗುವ. ನನ್ನ ಮಗಳು ಹೇಳಿದ ಮಾತನ್ನ ನಾನು ನಿರಾಕರಿಸಬಾರ್ದು. ನೋಡೋಣ ಏನಾಕೈತೆ ಅಂತ ಹೇಳಿ ಗಮನಕ್ಕೆ ಇಟ್ಕೊಂಡಿರ್ತೇನೆ. ಅಪ್ಪಾಜಿ ಬಂದೇನ್ಪ? ಬಾ ಕುಂದ್ರ ಹರೀಶ. ಅಂದಂಗ ನಿನ್ ಹೆಂಡತಿ ಎಲ್ಲಿ ಹೋದ್ಲು? ಆಕಿನ ಗೆಳತಿ ಫೋನ್ ಮಾಡಿದ್ಲ ಅಪ್ಪಾಜಿ, ಅಲ್ಲಿ ಬೆಟ್ಟಾಗಕ್ಕೆ ಹೋದ್ಲು, ನಾನು ಬಿಟ್ಟು ಬಂದೆ. ಹೌದನಾ? ಆಯ್ತು ತಗೋ. ನೀನು ಮೇಂಟೈನ್ ಮಾಡಿದಂತ ಫೈಲ್ ನೋಡಕತ್ತಿದ್ನಪ್ಪ. ಅದನ್ನ ಕೇಳಕ್ಕಂತ ಬಂದೆ ರೀ ಅಪ್ಪಾಜಿ. ಎಲ್ಲ ಸರಿ ಐತಿಲ್ರಿ, ನನಗೆ ತಿಳಿದ ಮಟ್ಟಿಗೆ ನಾನು ಎಷ್ಟು ಬರ್ತೈತಿ ಅಷ್ಟು ಮಾಡಿದೆ ರೀ. ಏನಾರ ತಪ್ಪಿದ್ರೆ ಕ್ಷಮಿಸ್ರಿ ಅಪ್ಪಾಜಿ, ನಿಮ್ಮಷ್ಟು ಅನುಭವ ಇಲ್ಲ ನನಗೆ. ಅಯ್ಯೋ ಇಲ್ಲಪ್ಪ, ಏನೇನೂ ತಪ್ಪಿಲ್ದಂಗೆ ಮೇಂಟೈನ್ ಮಾಡಿ ನೋಡು. ಎಲ್ಲ ಪರ್ಫೆಕ್ಟ್, ಎವ್ರಿಥಿಂಗ್ ಇಸ್ ಗುಡ್. ನಿಜವಾಗ್ಲೂ ಅಪ್ಪಾಜಿ? ಅಷ್ಟಲ್ಲಪ್ಪ, ನಿನ್ ಸ್ಟ್ರಾಟಜಿ ಎಲ್ಲ ವರ್ಕ್ ಆಗ್ಬಿಟ್ಟವು. ಮತ್ತೆ ನಾವೀಗ 1% ಇನ್ಕ್ರೀಸ್ ಆಗೈತಿ ನಮ್ದು ಪ್ರಾಫಿಟ್ ರೇಂಜ್ ಒಳಗೆ. ಖರೆ ಅಪ್ಪಾಜಿ? ಹೂನಪ್ಪ, ನೋಡ್ಬೇಕಂದ್ರೆ ನೀನ ಓದಿದನ. ಹೌದಲ್ಲ ಅಪ್ಪಾಜಿ, ಎಲ್ಲ ಭಾರಿ ಐತಿ. ನಾನು ಇಷ್ಟು ನೀಟಾಗಿ ಎಲ್ಲ ಮೇಂಟೈನ್ ಮಾಡ್ತೇನೆ ಅಂತ ಅನ್ಕೊಂಡಿರ್ಲೇ ಇಲ್ಲ. ಮೊದ್ಲ ಯಾರು ನೀನು? ನನ್ನ ಮಗ. ಆತಪ್ಪ, ನೀನು ನೋಡ್ಕೊಂತೀರ. ನಾ ಒಂದು ಮೀಟಿಂಗ್ ಐತೆ, ಅಟೆಂಡ್ ಮಾಡಿ ಬರ್ತೇನೆ. ಆತಪ್ಪಾಜಿ, ನನಗೂ ಇಷ್ಟೆಲ್ಲ ನಾಲೆಜ್ ಐತೆ ಅಂತ ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ನನಗೆ ಯಾವ ಫಾರಿನ್ನು ಬೇಡ, ಏನು ಬೇಡ. ನಮ್ಮ ಅಪ್ಪಾಜಿದ ಬಿಸ್ನೆಸ್ನ ನೋಡ್ಕೊಂಡು ಮುಂದೆ ಹೊರಸ್ಕೊಂಡು ಹೋದ್ರೆ ಸಾಕು. ಸುಮ್ಮನೆ ಅಲ್ಲೆಲ್ಲ ಹೋಗಿ ಕಷ್ಟಪಟ್ಟು ಜೀವನ ಮಾಡೋದಕ್ಕಿಂತ ಸುಮ್ಮನೆ ಇಲ್ಲೇ ನಡ್ಕೊಂಡು ಹೋಗೋಣ. ಅಪ್ಪಾಜಿ ಮಮ್ಮಿ ಎಲ್ಲರೂ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಸುಮ್ಮನೆ ಹೆಂಗಾರ ಮಾಡಿ ಬದಲಾಯಿಸ್ಬೇಕಾಕಿನ ಮನಸ್ಸನ್ನ. ಯಾವ ಫಾರಿನ್ನು ಬೇಡ, ಏನು ಬೇಡ. ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನನ್ನ ಮೈಂಡ್ ಒಳಗೆ ಬರೀ ಫಾರಿನ್ ಅನ್ಸಕತ್ತಿತ್ತು. ಈಗ ಫಾರಿನ್ಗಿಂತ ನಮ್ಮ ಇಂಡಿಯಾನ ಎಷ್ಟೋ ಬೆಟರ್ ಆಗೈತಿ. ಅಷ್ಟೇ ಮಾಡ್ತೇನೆ. ಈ ದುಡ್ಡಿನ ಮಧ್ಯದೊಳಗೆ ನನಗೆ ಅಪ್ಪ ಅವ್ವ ತಂಗಿ ಯಾರೂ ಕಣ್ಣಿಗೆ ಕಾಣಕತ್ತಿದ್ದಿಲ್ಲ. ಮೊದಲು ನಮ್ಮ ಪ್ರೀತಿಗೆ ಹೋಗಿ ಮಾತಾಡಿಸಿ ಆಕಿಗೆ ಏನೇನು ಆಸೆ ಐತಿ ಎಲ್ಲ ಕೇಳಬೇಕು. ಪಾಪ ಈಗ ತುಂಬು ಗರ್ಭಿಣಿ ದಿವಸದಾಗದ. ಹೌದು, ನಾ ಇದನ್ನೆಲ್ಲ ಹೇಳಿದ್ರೆ ಸುಮ್ಮ ಒಪ್ತಾಳ? ಇಲ್ಲ, ಒಪ್ಪಲ್ಲ, ಒಪ್ಪಿಸ್ಲೇಬೇಕು. ಇಲ್ಲಿದು ಪ್ರತಿಯೊಂದು ಸಿಚುವೇಶನ್ನು ನಾನು ಆಕೀಗ ತಿಳಿಸ್ಕೊಡ್ತೇನೆ. ಅದ ಕರೆಕ್ಟ್. ಹರೀಶ, ಏನು ಮಮ್ಮಿ? ಏನು ಯೋಚನೆ ಮಾಡಕತ್ತಿಪ್ಪ? ಏನ ಭಾಳ ಡೀಪ್ ಆಗಿ ಯೋಚನೆ ಮಾಡಂಗೆ ಕಾಣಕತ್ತೈತಿ. ಅವ್ವ, ನಾನು ಕ್ಷಮಿಸ್ಬಿಡ್ಬೆ. ಯಾಕಪ್ಪ, ಏನಾತ? ಏನಿಲ್ಬೆ, ಇನ್ಮೇಲೆ ನಾನು ನನ್ನ ಹೆಂಡತಿ ಮಕ್ಳ ಜೊತೆಗೆ ಇಲ್ಲೇ ಇದ ಮನೆಯಾಗ ಇರ್ತೇನೆ. ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಅಲ್ಲೋ, ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿರಲ್ಲ ನೀವು. ಯಾಕೆ ಏನೇನ ಮಾತಾಡಕತ್ತಿದ್ದಿ? ಇಲ್ಲ ಮಮ್ಮಿ, ಅದು ಯಾಕೋ ಮನ್ಸಿಗೆ ಭಾಳ ಬೇಜಾರಾತ, ಅದಕ್ಕೆ ಹೇಳ್ಬೇಕು ಅನ್ನಿಸ್ತು ಹೇಳಿದೆ. ಏನೇನ ಚಿಂತೆ ಮಾಡ್ಬೇಡಪ್ಪ. ಈಗ ನಿಮ್ಮ ಅಪ್ಪಗೂ ನೀನು ಸಹಾಯ ಮಾಡಿ ಅವ್ರ ಕೆಲಸನ ನೋಡ್ಕೊಳಕತ್ತಿಲ್ಲ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಪ್ಪ. ಹ್ಞೂ ಮಮ್ಮಿ, ಇನ್ಮೇಲೆ ನಾನು ಅಪ್ಪಾಜಿ ಜೊತೆನ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರ ಕೆಲಸಕ್ಕೆ ಏನೇನು ಮಾಡ್ಬೇಕು ನೋಡ್ಕೊಂಡು ಅದ್ರ ಬಗ್ಗೆನ ಪ್ಲಾನಿಂಗ್ಸ್ ಕೊಡ್ತೀನಿ. ಈ ಬಿಸ್ನೆಸ್ನ ಇನ್ನೂ ಮುಂದಿನ ಲೆವೆಲ್ಗೆ ತೊಗೊಂಡು ಹೋಗ್ತೇನೆ. ಅಷ್ಟೇ ಮಾಡಪ್ಪ. ಮತ್ತಿನ್ನೇನು, ನಿಮ್ಮ ಅಪ್ಪಾಜಿ ಕಟ್ಟಿದಂಥ ಕನಸಿನ ಕೂಸಿದ್ದು ಅದನ್ನ ನೀನ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ಅವ್ರ ಆಸೆ ಆಗಿತ್ತು. ಈಗಾರ ಮಾಡಕತ್ತಲ್ಲ, ಸಮಾಧಾನ ಆತು. ಅವರು ಭಾಳ ಅಂದ್ರೆ ಭಾಳ ಖುಷಿ ಆಗ್ಯಾರ. ಹ್ಞೂ ಮಮ್ಮಿ. ಮತ್ತೆ ಇದಕ್ಕೆ ನೀನು ಹೆಂಡ್ತೇನಂತಾಳ? ಆಕಿ ಏನಾರ ಅನ್ಲಿ ಮಮ್ಮಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಏನಂತಾಳ ಬಿಡು, ಎಲ್ಲದಕ್ಕೂ ರೆಡಿಯಾಗಿನ ಬಂದಾಳದ ಇಲ್ಲಿ. ಹ್ಞೂ ಮಮ್ಮಿ, ಯಾಕೆ ನಂಗೆ ಹೊಟ್ಟೆ ಭಾಳ ಹಸಿ ಆಗ್ತದೆ ಬೇ. ಹೌದಾ? ಬಾಲೆ, ಅಡುಗೆ ಆಗೈತಿ, ಊಟಕ್ಕೆ ನೀರು ಕೊಡ್ತೇನೆ. ಬಾ ಮಮ್ಮಿ, ನೀರು ಕೊಡು. ಬಾ. ಲಕ್ಷ್ಮಿ, ಏನ್ರಿ ಅಕ್ಕರ? ಅಡುಗೆ ಏನಾಗೈತಿ? ತಯಾರಾಗೈತಿ? ಹುನ್ರಿ ಅವರ ಎಲ್ಲ ತಯಾರೈತಿ, ಬರ್ರಿ. ನಮ್ಮ ಹರೀಶ ಉಂತಾನಂತವ, ಒಂದು ಇಟ್ಕೊಡಿ, ಏನೇನಾಗೈತೆ ಹೇಳ, ನಾ ಹಚ್ಕೊಡ್ತೇನೆ ನೋಡಿ. ನಾ ಹಸು ಅಂದ ಕೂಡಲೇ ನಮ್ಮ ಮಮ್ಮಿಗೆ ಕಳ್ಳ ಚುರುಕಂತ ಪಾಪ. ಇವರು ಇಷ್ಟೆಲ್ಲ ನನ್ನ ಸಲುವಾಗಿ ಮಾಡಕತ್ತಾರ. ನಾನು ಅವ್ರಿಗೆ ಬೆನ್ನಾಗ ಚೂರಿ ಹಾಕೊಂಡಿದ್ದೆ. ದೇವ್ರ ಇಷ್ಟು ದಿವಸ ಏನೇನು ತಪ್ಪು ಮಾಡೇನು ಅದನ್ನೆಲ್ಲ ಕ್ಷಮಿಸ್ಬಿಡಪ್ಪ. ಇನ್ಮೇಲೆ ನಮ್ಮ ತಂದೆ ತಾಯಿನ ನನಗೆ ಸರ್ವಸ್ವ. ಅವ್ರ ಮನಸ್ಸಿಗೆ ಬೇಜಾರಾಗ್ಲಾರ್ದಂಗೆ ನಾನು ನೋಡ್ಕೊತೀನಿ. ನಾನು ಹೆಂಡತಿದು ಮನಸ್ಥಿತಿನ ಬದಲಾಯಿಸಪ್ಪ ದೇವ್ರೆ. ಈಗ ಇಷ್ಟು ಆಕಿನ ಮೇಲೆ ಡಿಪೆಂಡ್ ಐತಿ. What, Mamta? Where is Ufa Suma? Yeah, wait, Mike. She's coming. I called her. Don't worry. She will be here within 5 minutes. Shit, I'm getting late. See, today evening I need to go to Australia. I have a flight. Okay, don't worry. What time you need to go? At what time is your flight? It's 12 o'clock in the night. Okay, she will be coming here. Don't worry. ಸರ್ ಏನು ಕೊಡ್ಲಿರಿ ನಿಮ್ಗೆ? ಇನ್ನೂ ಒಬ್ರು ಬರೋರು ಅದಾರ. ಅವಾಗ ನಾನು ಆರ್ಡರ್ ಮಾಡ್ತೀನಿ. ಈಗ ಸದ್ಯಕ್ಕೆ 2 ಕಾಫಿ ತಗೊಂಬಾ. ಆ ನೀರಿಲ್ಲ ಇಟ್ಟು ಹೋಗು. ಆತ್ರಿ ಮೇಡಮ್ ಅವರು. ಸಾರಿ ರೀ ಸರ್, ಕ್ಷಮಿಸ್ರಿ. ನಿನ್ ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡು ಏನ ಎಲ್ಲೇ ನೋಡಿ ಬರಕ್ ಬರ್ತದಿಲ್ಲ ನಿನಗ? ಸಾರಿ ರೀ ಸರ್, ಈಗ ಕ್ಲೀನ್ ಮಾಡ್ಬಿಡ್ತೀನಿ ರೀ. ಮಮತಾ, ವೈ ಆರ್ ಯು ಲುಕಿಂಗ್ ಅಟ್ ಮೀ ಲೈಕ್ ದಿಸ್? Mike, you said that you are from Australia. By birth you were staying in Australia. Then how come you know Canada? Actually, Don't worry, I won't say anything and I won't tell anyone about this. see ಮಮತಾ,
ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿ ನಾನೆಲ್ಲ ರಿವೀಲ್ ಮಾಡಿಬಿಡ್ತೀನಿ. ಆದರೆ ನೀನು ದಯವಿಟ್ಟು ಸುಮನ್ ಮುಂದೆ ಇದನ್ನೆಲ್ಲ ಹೇಳ್ಬಿಡ, ಮುಚ್ಚಿಟ್ಬಿಟ್ಟೇನಿ. ಹಾಂ ಸರಿ ಆಯಿತು. ನನ್ನ ಹೆಸರು ನಿಜವಾಗ್ಲೂ ಮೈಕ್ ಅಲ್ಲ, ಮತ್ತೆ ನಾನು ಮಲ್ಲಿಕಾರ್ಜುನ್ ಅಂತ ಹೇಳಿ. ಏನೋ ಮಲ್ಲಿಕಾರ್ಜುನ, ಮತ್ತೆ ಇದೆಲ್ಲ ಏನು? ನಾನು ಚೆನ್ನಾಗಿ ಓದ್ಕೊಂಡು ಒಂದೇನೋ ಚೆನ್ನಾಗಿರೋ ಕೆಲಸ ಗಿಟ್ಟಿಸ್ಕೋಬೇಕಂತೇಳಿ ಭಾಳ ಪ್ಲ್ಯಾನ್ ಮಾಡಿದೆ. ಅದ್ರ ತಕ್ಕಂಗೆ ಓದಿದೆ, ಎಲ್ಲ ಪ್ರಯತ್ನನೂ ಪಟ್ಟೆ. ಆದರೆ ನನಗೆ ಸರಿಯಾಗಿ ಏನೂ ಸಿಗಲಿಲ್ಲ. ಆವಾಗ ನಾನು ಥಿಂಕ್ ಮಾಡಿದೆ, ನಾನು ಇಲ್ಲೇ ಇದ್ರೆ ನನಗೇನು ಉಪಯೋಗ ಇಲ್ಲ, ಮತ್ತು ಇದನ್ನು ಕಂಟಿನ್ಯೂ ಮಾಡಿದರೆ ಯಾರು ನನಗೆ ಬೆಲೆನೂ ಕೊಡಲ್ಲ ಅಂತೇಳಿ. ಅದಕ್ಕೆ ನಾನು ಜಲ್ದಿ ನನ್ನ ಹೆಸರನ್ನ ಮಲ್ಲಿಕಾರ್ಜುನ ಅಂತ ಇದ್ದಿದ್ದು ಮೈಕ್ ಅಂತ ಮಾಡ್ಕೊಂಡೆ. ಮಾಡಿ ಪ್ರತಿಯೊಂದು ಎಲ್ಲನೂ ಡೇಟಾ ಚೇಂಜ್ ಮಾಡಿಕೊಂಡು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ಅವನ ಅಂತ ಹೇಳಿ ನಾನು ಸರ್ಟಿಫಿಕೇಟ್ ತೊಗೊಂಡೆ. ಅಂದರೆ ನಾನು ಅಲ್ಲಿ ಹೋದ್ಮೇಲೆ ನನಗೆ ಸಿಟಿಸನ್ಶಿಪ್ ಸಿಕ್ತಲ್ಲ, ಸೊ ನಾನು ಬೈ ಬರ್ತ್ ಆಸ್ಟ್ರೇಲಿಯಾ ಅಂತಂದೇಳಿ ಎಲ್ಲರ ಮುಂದೆ ಹೇಳ್ಕೊತಾ ಹೋದೆ. ಆದರೆ ಈಗ ನಾನು ಒಂದು 6-7 ಇಯರ್ಸ್ ಬ್ಯಾಕ್ ಹೋಗಿರೋದು. ಯಾಕೆ ಇಷ್ಟೆಲ್ಲ ಸುಳ್ಳು ಹೇಳಬೇಕಾಗಿತ್ತು? ನಿಜ ಹೇಳ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಆಗಿದ್ದಾಗ ನನಗೆ ಯಾರೂ ಅಷ್ಟು ಬೆಲೆ ಕೊಟ್ಟಿರಲಿಲ್ಲ. ಯಾವಾಗ ಮೈಕ್ ಆದೆ ನನ್ನ ಲೆವೆಲ್ ಚೇಂಜ್ ಆಗ್ಬಿಡ್ತು. ಎಲ್ಲರೂ ನನಗೆ ಎಷ್ಟು ಬೆಲೆ ಕೊಡೋಕೆ ಶುರು ಮಾಡಿದ್ರು. ಹಾಗಾಗಿ ನನಗೆ ಈ ಸತ್ಯದ ಬದುಕಿನ ನಡುವೆ ಈ ಸುಳ್ಳಿನ ಮುಖವಾಡ ಹಾಕಿದ್ರನ್ನ ಬೆಲೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಹೋದೆ. ಸರಿ, ಆದ್ರೆ ಸುಮಾನ್ ಮುಂದೆ ಯಾಕಿದ್ನೆಲ್ಲ ಮುಚ್ಚಿಟ್ಟಿ? ಆಕಿ ಮಾಡ್ತಾ ಇರೋದು ತಪ್ಪಲ್ಲ. ಏನು ತಪ್ಪು ಮಾಡಕತ್ತಾಳ? ಆಲ್ರೆಡಿ ಈಗ ಮದುವೆ ಆಗೈತಿ, ಮಕ್ಳಿದಾವು. ಗಂಡುಗೆಲ್ಲ ಮೋಸ ಮಾಡಿ ನನ್ನ ಜೊತೆ ಬರ್ಬೇಕನ್ನೋದಕ್ಕಿಂತ ತಪ್ಪಲ್ಲ. ಆಕಿ ನಿನ್ನ ಮೇಲೆ ಮನಸ್ಸೈತಿ, ಅದಕ್ಕೆ ಹಂಗೆ ಮಾಡಕತ್ತಾಳ. ವಾಟ್ ಈಸ್ ರಾಂಗ್ ಇನ್ ದ್ಯಾಟ್? ಮತ್ತು ಅಕ್ಕಿ ಗಂಡ ಮಕ್ಕಳಿಗೆ ಅವ್ರ ಅತ್ತಿ ಮಾವಿಗೆಲ್ಲ ಮೋಸ ಮಾಡಿ ನನ್ನ ಜೊತೆಗೆ ಬರಕ್ಕೆ ರೆಡಿ ಇರಬೇಕಾದ್ರೆ ನಾನು ನಂದು ಈ ವಿಷಯ ಮುಚ್ಚಿಡೋದ್ರೊಳಗೆ ನನಗೇನು ತಪ್ಪಂತ ಅನ್ನಿಸ್ಲಿಲ್ಲ. ಸರಿ, ಮುಂದೇನು ಮಾಡ್ಬೇಕು ಅನ್ಕೊಂಡು? ಆಕಿ ತರುವಂಥ ಆಸ್ತಿನ ನಾನು ನನ್ನ ಹೆಸರು ಬರ್ಸ್ಕೋಬೇಕಂತ ಪ್ಲ್ಯಾನ್ ಮಾಡೀನಿ. ಆದ್ರೆ ಮುಂದೆ ಆಕಿನ ಕರ್ಕೊಂಡು ಹೋಗ್ತೀಯಲ್ಲ? ಇಲ್ಲ, ಮತ್ತೆ ಏನು? ನಿಜ ಹೇಳ್ಬೇಕಂದ್ರೆ ಮಮತಾ, ನಾ ಒಂದು ಸತ್ಯ ಹೇಳ್ತೀನಿ, ನೀನು ಒಪ್ಕೊಂತಿ? ಏನು ಮೈಕ್? ನನಗೆ ನೀನಂದ್ರೆ ಇಷ್ಟ. ಏನು, ನಿನಗೆ ನಾನಂದ್ರೆ ಇಷ್ಟನಾ? ನಿಜ ಹೇಳಕತ್ತೀಯಾ? ಹೌದು. ಮತ್ತೆ ನನ್ನ ಮುಂದೆ ನಾನು ಇಷ್ಟ ಅಂತ ಹೇಳ್ದ ಸುಮಾ ಜೊತೆಗೆ ಎಷ್ಟು ದಿವಸ ಓಡಾಡಕತ್ತಿದ್ದಲ್ಲ? ಇಲ್ಲ, ನಿಜ ಹೇಳ್ಬೇಕಂದ್ರೆ ನೀನು ಫೈನಾನ್ಷಿಯಲಿ ಅಷ್ಟು ಫಿಟ್ ಇಲ್ಲ. ಅಂದ್ರೆ ಅದಿರಿ ಇಲ್ಲ ಅನ್ನಲ್ಲ, ಫಾರಿನ್ ಒಳಗೆಲ್ಲ ಕೆಲಸ ಮಾಡ್ತಿದ್ದಿ, ಇಂಡಿಯಾಕ್ಕೆ ಹೋಗಿ ಬಂದು ಮಾಡ್ತಿದ್ದಿ, ಹಂಗಂತಂದು ಹೇಳಿ ನಾನು ತಪ್ಪಂತ ಹೇಳಕತ್ತಿಲ್ಲ. ಅಂದ್ರೆ ಇಲ್ಲ ಅಂತ ಹೇಳಕತ್ತಿಲ್ಲ. ಆದ್ರೆ ಸುಮಾನ್ ಗಂಡನ ಮನೆ ಒಳಗೆ ಇರುವಷ್ಟು ಆಸ್ತಿ ನಿನ್ನ ಹತ್ರನೂ ಇಲ್ಲ, ನನ್ನ ಹತ್ರನೂ ಇಲ್ಲ. ಅಂದ್ರೆ ನಿನ್ನ ಐಡಿಯಾ ಏನು? ಅಂದ್ರೆ ಆಕಿನ ಕಡೆಯಿಂದ ಇಷ್ಟು ಆಸ್ತಿ ನಿಸ್ಕೊಂಡು ನಾನು ನಿನಗೆ ಪ್ರಪೋಸ್ ಮಾಡಿ ನಿನ್ನನ್ನು ವಾಪಸ್ ಕರ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕಂತಿತ್ತು. ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗುವಂಥ ಪ್ರಮೇಯ ಇಲ್ಲ, ಯಾಕಂದ್ರೆ ನೀನೀಗ ಆಲ್ರೆಡಿ ಆಸ್ಟ್ರೇಲಿಯಾ ಒಳಗೆ ಅದಿದ್ದಿ. ಹಾಂ ಹೌದು, ನಾನು ನೆಕ್ಸ್ಟ್ ವೀಕ್ ಹೊಂಟೀನಿ. ಮತ್ತೆ ಅಲ್ಲೇ ಹೆಂಗಿದ್ರು ಸಿಕ್ತಿದ್ದಿ. ಈಗ ಆದಷ್ಟು ಬೇಗ ಈಗಿನ ಕಡೆಯಿಂದ ಇಷ್ಟು ಕೆಲಸ ತಗೊಂಡು ಇಷ್ಟು ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡ್ಕೊಂಡು ಮುಂದೆ ಅಲ್ಲೇ ಬಂದು ಸೆಟ್ಲ್ ಆಗ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಇದಕ್ಕೆಲ್ಲ ಸುಮಾ ಒಪ್ಪತಾಳ? ಒಪ್ಪಲೇಬೇಕು. ಅಂದ್ರೆ ಆಕಿ ನಿನ್ನ ಮೇಲೆ ಅಷ್ಟು ಬಿಲ್ಲಿ ಬಿಟ್ಟು ಎಲ್ಲ ಮಾಡಕತ್ತಾಳಲ್ಲ, ಅದಕ್ಕೆ ಕೇಳಿದೆ. ಯಾರು ಏನು ಮಾಡಿರ್ತಾರ ಅದನ್ನ ಅನ್ಭವಿಸ್ಬೇಕಲ್ಲ. ಆಕಿ ಗಂಡಗೆ ಮೋಸ ಮಾಡಕತ್ತಾಳ, ನಾನು ನನ್ನ ಲೈಫ್ ಚೆನ್ನಾಗಿರ್ಬೇಕು, ಅದ್ರ ಸಲುವಾಗಿ ನಾನು ಆಕಿನ ಕಡೆಯಿಂದ ಎಲ್ಲ ಕಿತ್ಕೊಳಕತ್ತೀನಿ. ಇದಕ್ಕೆ ನೀ ಸಪೋರ್ಟ್ ಮಾಡ್ತೀಯಲ್ಲ? ಹಾಂ, ಸಪೋರ್ಟ್ ಮಾಡ್ತೀನಿ, ಯಾಕಂದ್ರೆ ನನಗೂ ನನ್ನ ಭವಿಷ್ಯನೇ ಮುಖ್ಯ. ಸರಿ, ಹಾಗಂದ್ರೆ ಈ ವಿಷಯ ಯಾವುದೇ ಕಾರಣಕ್ಕೂ ಸುಮಾರು ಹೇಳ್ಬೇಡ ನೀನು. ಆದ್ರೆ ಮೈಕ್, ಒಂದು ವಿಷಯ. ಏನು? ಈಗ ನೀನು ಸುಮಾರು ಹೆಂಗೆ ಆಕಿನ ಕಡೆಯಿಂದ ಆಸೆ ಲಪಟಾಯಿಸ್ಬೇಕಂತಂದು ಹೇಳಿ ಇಷ್ಟೆಲ್ಲ ಸುಳ್ಳು ಹೇಳಿ ಅವ್ರದಿಷ್ಟು ಪ್ರಾಪರ್ಟಿನ ನಿನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ಹೇಳಿ ಇಷ್ಟೆಲ್ಲ ಪ್ಲಾನ್ ಮಾಡಿದಿ. ಆಮೇಲೆ ಕೈ ಸಿಕ್ಕ ಮೇಲೆ ಆಕಿನ ಬಿಟ್ಟು ಹೋಗ್ತೇನೆ ಅಂತ ಅನ್ನಕತ್ತಿದ್ದಿ. ಈಗ ನಿಂದು ಇಷ್ಟು ವಿಷಯ ನನಗೆ ಗೊತ್ತಾಗೈತಿ ಅಂತಂದು ಹೇಳಿ ಸುಮ್ಮನೆ ನಾನು ಇಷ್ಟ ಅಂತಂದು ಹೇಳಿ ನೀನು ಪ್ಲಾನ್ ಮಾಡಕತ್ತಿಲ್ಲ ಅಲ್ಲ? ಆಮೇಲೆ ನನಗೆ ಮೋಸ ಮಾಡಿ ಹೋಗಂಗಿಲ್ಲ ಅಲ್ಲ? ಛೇ ಇಲ್ಲ ಮಮತಾ, ನನಗೆ ನೀನಂದ್ರೆ ಭಾಳ ಇಷ್ಟ. ನೀನು ಬೇಕಂದ್ರೆ ನಮ್ಮ ಮನೆಗೆ ಬಾ, ನಾನು ಡೈರಿ ಎಲ್ಲ ಬರ್ದಿಟ್ಟೇನಿ. ಆ ಡೈರಿ ಒಳಗೆ ನನ್ನ ಫೀಲಿಂಗ್ಸ್ ಇಷ್ಟೂ ಬರ್ದಿಟ್ಟೇನಿ. ಬೇಕಂದ್ರೆ ಬಾ, ನಿನಗೆ ನಾನು ತೋರಿಸ್ತೇನೆ. ಹಾಂ ಸರಿ, ನೆಕ್ಸ್ಟ್ ವೀಕ್ ಬರ್ತೀನಲ್ಲ, ಅವಾಗ ಮೀಟ್ ಆಗ್ತೇನೆ, ಅವಾಗ ನೋಡ್ತೇನೆ. ಬೇಡ, ನೀನು ಆಸ್ಟ್ರೇಲಿಯಾ ಬರೋವರೆಗೂ ನನಗೆ ವೇಟ್ ಮಾಡೋಕೆ ಆಗಂಗಿಲ್ಲ. ನಾನು ಎಲ್ಲಿ ಹೋದ್ರೂ ನನ್ನ ಜೊತೆಗೆ ಅದನ್ನ ಕ್ಯಾರಿ ಮಾಡ್ಕೊಂಡು ಬರ್ತೇನೆ. ಈಗ ಸುಮಾ ಬರ್ತಾಳಲ್ಲ, ಆಕಿನ ಜೊತೆಗೆ ಮಾತಾಡೋದು ಮುಗಿದ ಕೂಡಲೇ ನೀನು ನನ್ನ ಜೊತೆಗೆ ಬಂದ್ಬಿಡು. ನಾನು ಎಲ್ಲ ನನ್ನ ಡೈರಿ ತೋರಿಸ್ತೇನೆ. ಯಾಕಂದ್ರೆ ನಾನು ಅಲ್ಲಿ ಹೋದ್ಮೇಲೆ ನಾನು ಬರ್ದೇನೆ ಅಂತ ನಿನಗೆ ಅನಿಸ್ಬಾರ್ದಲ್ಲ. ನಾ ಹೋಗೋದಕ್ಕೂ ನೀ ಬರೋದಕ್ಕೂ 1 ವಾರ ಡಿಫ್ರೆನ್ಸ್ ಐತಿ. ಸರಿ ಆಯ್ತು, ಹಂಗೆ ಮಾಡೋಣ ತಗೋ. ಹಾಂ, ಅಲ್ಲಿ ಸುಮಾ ಬಂದ್ಲು ನೋಡು. ಸರಿ ಮಮತಾ, ಅವಳಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗಬಾರ್ದು. ಆಯ್ತು. ಹಾಯ್ ಮೈಕ್. ಹಾಯ್ ಸುಮಾ, ಹೌ ಆರ್ ಯು? ಐ ಆಮ್ ಫೈನ್ ಮೈಕ್, ಐ ಮಿಸ್ ಯು ಲಾಟ್. ಮಿಸ್ ಯು ಟು ಸುಮಾ. ಥ್ಯಾಂಕ್ಸ್ ಮಮತಾ. ಓ ಇರಲಿ ಬಿಡು ಸುಮಾ, ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್? ಇಲ್ಲ, ನೀನು ಫೋನ್ ಮಾಡ್ದೆ, ಮೈಕ್ ಫೋನ್ ಮಾಡಿಬಿಟ್ಟಿದ್ರೆ ನನಗೆ ನಮ್ಮ ಮನ್ಯಾಗ ಮತ್ತೆ ನನ್ನ ಗಂಡಗೆ ಸ್ವಲ್ಪ ಡೌಟ್ ಬರ್ತಿತ್ತು. ಇದೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡ್ತಿತ್ತು. Is it Suma? ಎಸ್ ಬೇಬಿ. Oh no, don't worry. Whenever I come here, I will call Mamta and I will take her help. I will call you, okay? Sure ಮೈಕ್. ಮೈಕ್. Oh Mamta, tell me what's happened. ಮಮತಾ, ಮೈಕ್ ನನ್ನ ಜೊತೆಗೆ ಮಾತಾಡೋದ್ರೆ ನೀನೇ ಕಷ್ಟ ಇರಿಟೇಟ್ ಮಾಡ್ಕೊಳತ್ತಿದಿ? ಇಲ್ಲಪ್ಪ, ಇರಿಟೇಟ್ ಅಂತ ಅಲ್ಲ. ಈಗ ನಾವು ಎದಕ್ಕೆ ಕೂಡೇವಿಲ್ಲಿ, ಮತ್ತು ಮೈಕು ನೈಟು 12 o'clock ಫ್ಲೈಟ್ ಐತಂತೆ. ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ನಕತ್ತಿದ್ರು. ಏರ್ಪೋರ್ಟಿಗೆ ಹೋಗೋ ತನಕ ಟೈಮ್ ಆಗಿಬಿಡ್ತೈತಲ್ಲ. ಇಷ್ಟು ಪ್ರೊಸೀಜರ್ ನಿನ್ಗೆ ಗೊತ್ತಿತ್ತಲ್ಲ, ಏನೇನು ಎತ್ತ ಅಂತ ಹೇಳಿ. ಓ ಹಂಗಾ? Yes baby, I was waiting for you only. How much I missed you, no? Damnly I was missing you. Oh, so sweet of you. I love you, Mike. Okay, come. We'll discuss about all these things. ಹೌದು ಸುಮಾ, ಬಾ ಮೊದಲು ಅದನ್ನಿಷ್ಟನ್ನು ಪ್ಲಾನ್ ಮಾಡಿ ಏನೇನು ಮಾಡ್ಬೇಕು ನೋಡೋಣ ಬಾ, ಯಾಕಂದ್ರೆ ನಮ್ಮ ಹತ್ರ ಭಾಳ ಟೈಮ್ ಇಲ್ಲ. ಓಕೆ ಬಾ.